ಹಾಯ್ ಆಸ್ಪಿರೆಂಟ್, ಈ ವರ್ಷದ ಮೊದಲನೇ ದಿನದ IBPS ಕ್ಲರ್ಕ್ ಶಿಫ್ಟ್ 1 ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಸ್ಟೂಡೆಂಟ್ಸ್ ರಿವ್ಯೂ ಪ್ರಕಾರ ನಮಗೆ ಈ ಫಸ್ಟ್ ಶಿಫ್ಟ್ ಈಸಿ ಟು ಮಾಡರೇಟ್ ಲೆವೆಲ್ ಇತ್ತಂತೆ. ಸೊ ಆರಾಮ್ಸೆ ನಿಮಗೆ 75ರಿಂದ 85 ಈಸಿಯಾಗಿ ಸಾಲ್ವ್ ಮಾಡಬಹುದು. ಟೋಟಲ್ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್ ಕನ್ಸಿಡರ್ ಮಾಡಿದ್ರೆ. ಸೊ ನಿಮಗೆ ರೀಸನಿಂಗ್, ಆಪ್ಟಿಟ್ಯೂಡ್, ಇಂಗ್ಲಿಷ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ಬಂದಿತ್ತು ಅಂತ ನೋಡೋದಾದ್ರೆ ನಿಮಗೆ ರೀಸನಿಂಗ್ ಅಲ್ಲಿ ಫಸ್ಟ್ ಗೆ ಇನ್ಇಕ್ವಾಲಿಟೀಸ್ 4ರಿಂದ 5 ಕ್ವಶನ್ ಬಂದಿತ್ತಂತೆ. ನೆಕ್ಸ್ಟ್ ನಿಮಗೆ ಮಿಕ್ಸ್ಡ್ ಸೀರೀಸ್ 5 ಕ್ವಶನ್ ಇತ್ತು. ನಂಬರ್ ಬೇಸ್ಡ್ 1 ಕ್ವಶನ್ ಇತ್ತು. ದೆನ್ ಆರ್ಡರ್ ನೋಟ್ ಕೇಳಿದ್ದಾರೆ, ಅದು 1 ಕ್ವಶನ್ ಬೇಸ್ಡ್ ಆನ್ ಅಲ್ಫಾಬೆಟ್ಸ್. ದೆನ್ ನಂಬರ್ ಬೇಸ್ಡ್ ಕ್ವಶನ್, ಅದು 1 ಕ್ವಶನ್ ಇದೆ. ದೆನ್ ಮೀನಿಂಗ್ಫುಲ್ ವರ್ಡ್, ಪ್ರಮೋಷನ್ ಅದು ವರ್ಡ್ ಇದೆ, ಅದು 1 ಕ್ವಶನ್ ಇದೆ. ರಿಮೈನಿಂಗ್ ಪಜಲ್ ಮತ್ತೆ ಸೀಟಿಂಗ್ ನೋಡೋದಾದ್ರೆ ಬಾಕ್ಸ್ ಬೇಸ್ಡ್ ಪಜಲ್ ಅಲ್ಲಿ 5 ಕ್ವಶನ್. ದೆನ್ ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ 5 ಕ್ವಶನ್ ಇತ್ತು. ದೆನ್ ಮಂತ್ ಬೇಸ್ಡ್ ಪಜಲ್ ಅಲ್ಲಿ 5 ಕ್ವಶನ್ ಇದೆ. ದೆನ್ ಕಂಪ್ಯಾರಿಸನ್ ಬೇಸ್ಡ್ 3 ಕ್ವಶನ್ ಇದೆ. ಅನ್ಸರ್ಟನ್ ಸೀಟಿಂಗ್ 3 ಕ್ವಶನ್ ಇದೆ. ಇದೆಲ್ಲನೂ ರೀಸನಿಂಗ್ ಅಲ್ಲಿ. ಸೊ ಆಪ್ಟಿಟ್ಯೂಡ್ ಅಲ್ಲಿ ನೋಡೋದಾದ್ರೆ ನಿಮಗೆ ಆಪ್ಟಿಟ್ಯೂಡ್ ಅಲ್ಲಿ ಸಿಂಪ್ಲಿಫಿಕೇಶನ್ 12ರಿಂದ 15 ಕ್ವಶನ್ ಕೇಳಿದ್ದಾರೆ. ದೆನ್ ಮಿಸ್ಸಿಂಗ್ ನಂಬರ್ ಬಂದಿದೆ, 5 ಕ್ವಶನ್ ಇತ್ತು. DI ಲೈನ್ ಗ್ರಾಫ್, ಅದು 5 ಕ್ವಶನ್ ಇತ್ತು. ರಿಮೈನಿಂಗ್ 10 ಕ್ವಶನ್ ಅರಿಥಮೆಟಿಕ್ ಪಾರ್ಟ್ ಇಂದ ಕೇಳಿದ್ದಾರೆ. ಸೊ ಅದು ಯಾವ್ದೆಲ್ಲಪ್ಪ ಅಂತಂದ್ರೆ ಪ್ರಾಫಿಟ್ ಲಾಸ್ ಇಂದ, ಸಿಂಪಲ್ ಇಂಟ್ರೆಸ್ಟ್ ಇಂದ ಒಂದು, ಏಜಸ್ ಇಂದ ಒಂದು, ಅವರೇಜ್ ಇಂದ ಒಂದು, ದೆನ್ ನಿಮಗೆ ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಇಂದ ಒಂದು ಕೇಳಿದ್ದಾರೆ. ಸೊ ಅದು ಬಿಟ್ರೆ ಇಂಗ್ಲಿಷ್ ಅಲ್ಲಿ ನಿಮಗೆ ನೋಡೋದಾದ್ರೆ ಇಂಗ್ಲಿಷ್ ಅಲ್ಲಿ ಎರರ್ ಸ್ಪಾಟಿಂಗ್ ಕೇಳಿದ್ದಾರೆ, ಅದು 4ರಿಂದ 5 ಕ್ವಶನ್ ಇದೆ. ದೆನ್ ಫಿಲ್ಲರ್ಸ್ ಕೇಳಿದ್ದಾರೆ, 4ರಿಂದ 5 ಕ್ವಶನ್, ಡಬಲ್ ಅಲ್ಲ ಸಿಂಗಲ್ ಫಿಲ್ಲರ್ಸ್ ಇದೆ. ದೆನ್ ರೀಡಿಂಗ್ ಕಂಪ್ರೆಷನ್ ಪ್ಯಾಸೇಜ್ 10 ಕ್ವಶನ್ ಕೇಳಿದ್ದಾರೆ. ದೆನ್ ವರ್ಡ್ ರಿಪ್ಲೇಸ್ಮೆಂಟ್ ಕೇಳಿದ್ದಾರೆ, 4ರಿಂದ 5 ಕ್ವಶನ್ ಇದೆ. ದೆನ್ ಪ್ಯಾರಾಜಂಬಲ್ ನಿಮಗೆ 5 ಕ್ವಶನ್ ಅಂಡ್ ಲಾಸ್ಟ್ ವರ್ಡ್ ಯೂಸೇಜ್ ಕೇಳಿದ್ದಾರೆ, ಅದು 1 ಕ್ವಶನ್. ಸೊ ಟೋಟಲ್ ಆಗಿ ಔಟ್ ಆಫ್ 100 ಸ್ಟೂಡೆಂಟ್ಸ್ ರಿವ್ಯೂ ಪ್ರಕಾರ ಈಸಿ ಟು ಮಾಡರೇಟ್ ಅಪ್ ಅಂತಂದಾಗ 70ರಿಂದ 85 ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಹೈಯೆಸ್ಟ್ ಅಟೆಂಪ್ಟ್ ನಮಗೆ ಇಲ್ಲಿವರೆಗೂ ಬಂದಿರೋದು 93 ಅಟೆಂಪ್ಟ್ ಬಂದಿದೆ. ಯಾರಿಗೆಲ್ಲ ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟ್ ಇವತ್ತು ಎಕ್ಸಾಮ್ ಇದೆ, ಅವರು ರಾಂಗ್ ನಂಬರ್ ಸೀರೀಸ್ ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ, ನೋಡ್ಕೊಳ್ಳಿ. ಸೊ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.